ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಗೆಟ್ ರೆಡಿ ವಿತ್ ಮೀ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ನಾನು ಹೇಗೆ ಸಿಂಪಲ್ಲಾಗಿ ಇವತ್ತು ಗೋ ಟು ಮೇಕಪ್ ಅಂದರೆ ಮೇಕಪ್ ಅಲ್ಲ, ಸೊ ಸ್ವಲ್ಪ ಮಟ್ಟಿಗೆ ನಾನು ಹೇಗೆ ರೆಡಿ ಆಗ್ತೀನಿ ಅನ್ನೋದು ಈ ಒಂದು ವಿಡಿಯೋ ಆಗಿರುತ್ತೆ, ಗೆಟ್ ರೆಡಿ ವಿತ್ ಮೀ. ಸೊ ಆಲ್ರೆಡಿ ನಾನು ನನ್ನ ಔಟ್ಫಿಟನ್ನು ಹಾಕ್ಕೊಂಡಿದ್ದೀನಿ. ಸೊ ನನ್ನ ಔಟ್ಫಿಟ್ ವಿಡಿಯೋ ಕೂಡ ನಾನು ಹಾಕ್ತೀನಿ, ನೋಡ್ಕೊಂಬನ್ನಿ. ಇವತ್ತು ನನ್ನ ಔಟ್ಫಿಟ್ ಇದಾಗಿದೆ. ಒಂದು ಟೀ ಶರ್ಟ್ ಆ್ಯಂಡ್ ಬ್ಯಾಗಿ ಜೀನ್ಸ್ನ ನಾನು ವೇರ್ ಮಾಡ್ತಾ ಇದ್ದೀನಿ. ಸೊ ಐ ಜಸ್ಟ್ ಲವ್ ದ ಶರ್ಟ್ ಆ್ಯಂಡ್ ದ ಸೆಂಟೆನ್ಸ್ ಪುಷ್ ಯುವರ್ ಲಿಮಿಟ್ಸ್. ಸೊ ಐ ಆಲ್ವೇಸ್ ಟ್ರೈ ಟು ಮೈ ಸೆಲ್ಫ್ ಟು ಪುಷ್ ಮೈ ಲಿಮಿಟ್ಸ್. ಇದು ನನ್ನ ಔಟ್ಫಿಟ್ ಆಫ್ ದಿ ಡೇ. ಸೊ ನೋಡಿದ್ರಲ್ಲ, ನನ್ನ ಔಟ್ಫಿಟ್ ಇದಾಗಿದೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಕ್ವಿಕ್ಕಾಗಿ ಆ್ಯಂಡ್ ಗೆಟ್ ರೆಡಿ ವಿತ್ ಮೀ. ಸ್ಟಾರ್ಟ್ ನಾವು. ಸೊ ಮೊದಲಿಗೆ ನಾನು ಒಂದು ಹೇರ್ ಬ್ಯಾಂಡನ್ನು ಹಾಕ್ಕೊತಾ ಇದ್ದೀನಿ. ಸೊ ಜಸ್ಟು ಕೂದಲೆಲ್ಲ ಮುಂದೆ ಬರಬಾರ್ದು ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಸೊ ಮೊದಲಿಗೆ ನಾನು ಒನ್ ಬೈ ಒನ್ ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ಏನು ಮಾಡ್ತೀನಿ ಅಂತ ಸಿಂಪಲಾಗಿ ನಾನು ಒಂದು ಮೇಕಪ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ನಿವಿಯಾ ಮಾಯ್ಶ್ಚರೈಸರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಮಾಯ್ಶ್ಚರೈಸರ್ ನಮ್ಮ ಸ್ಕಿನ್ನಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ನೀವು ಸಿಂಪಲ್ ಆಗಿರ್ಬೋದು, ಗ್ರ್ಯಾಂಡಾಗಿ ಮೇಕಪ್ ಮಾಡಿರ್ಬೋದು. ಸೊ ಮಾಯ್ಶ್ಚರೈಸರ್ ಮಾಡ್ಕೊಳ್ಳೋದು ಈಸ್ ಮಸ್ಟ್ ಅಂತ ಹೇಳ್ತೀನಿ. ನೀವು ಮಾಯ್ಶ್ಚರೈಸರ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ತುಂಬ ಒಂಥರ ಮೇಕಪ್ ಸೆಟ್ ಆಗುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್. ಆ್ಯಂಡ್ ನೆಕ್ಸ್ಟ್ ಒನ್ಸ್ ಮಾಯ್ಶ್ಚರೈಸರ್ ಆದಮೇಲೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಲ್ಯಾಕ್ಮಿ ಅವ್ರದ್ದು ಸನ್ ಎಕ್ಸ್ಪರ್ಟು. ಸೊ ಇದು SPF 50 PA+++ ಇದೆ. ಸೊ ನೀವು ಯಾವುದೇ ರೀತಿಯಾದ ಸನ್ಸ್ಕ್ರೀಮ್ ತೊಗೋಬೇಕು ಅಂದರೆ 50+ ಇರಬೇಕು, 50 ಅಬೋನೇ ಇರಬೇಕು. ಸೊ ತುಂಬ ಈಚೆ ಬಿಸಿಲಿರೋದ್ರಿಂದ ನಾನು ಸನ್ಸ್ಕ್ರೀಮ್ ಯೂಸ್ ಮಾಡ್ತೀನಿ. ಸನ್ಸ್ಕ್ರೀಮನ್ನು ನಿಮ್ಮ ಕತ್ತಿಗೂ ಕೂಡ ನೀವು ಯೂಸ್ ಮಾಡಬೇಕು, ನೆಕ್ ಪೋರ್ಷನಿಗೂ ನೀವು ಅಪ್ಲೈ ಮಾಡಲೇಬೇಕು. ನೀವು ಈವ್ನಿಂಗ್ ಟೈಮ್ ಸನ್ಸೆಟ್ ಆದಮೇಲೆ ನೀವು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಚೆ ಏನಾದರೂ ಸ್ವಲ್ಪ ಮೋಡ ಥರ ಇದ್ರೂ ಕೂಡ ನೀವು ಸನ್ಸ್ಕ್ರೀಮ್ನ ಯೂಸ್ ಮಾಡಲೇಬೇಕು. ಯಾಕಂದರೆ ಸನ್ ರೇಸ್ ಇರುತ್ತಲ್ಲ, ಸೊ ಅದು ನಿಮ್ಮ ಸ್ಕಿನ್ಗೆ ಹೇಗೆ ಇದ್ರೂ ಎಫೆಕ್ಟ್ ಆಗೇ ಆಗುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಈ ಸನ್ಸ್ಕ್ರೀನ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಐ ಜಸ್ಟ್ ಶೋ ಯು. ಐ ಜಸ್ಟ್ ಟುಕ್ ಒನ್ ಟಿಶ್ಯೂ ಪೇಪರ್. ಸೊ ನಿಮ್ಮ ಸ್ಕಿನ್ಗೆ ನೀವು ಅಂಟಿಸ್ಕೊಂಡ್ರೆ ಇಟ್ ವಿಲ್ ಕಮ್ ಆಫ್. ಸೊ ನೀವು ಯೂಸ್ ಮಾಡುವಂಥ ಸನ್ಸ್ಕ್ರೀಮ್ಸು ನಿಮಗೆ ಆಯಿಲಿ ಟೆಕ್ಸ್ಚರ್ ಕೊಡಬಾರ್ದು. ಸೊ ಆಯಿಲ್ ಇಲ್ಲದೆ ಇರೋವಂಥ ಸನ್ಸ್ಕ್ರೀಮನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಮೇಕಪ್ ಆಗಿರ್ಬೋದು, ನಿಮ್ಮ ಗೋ ಟು ಲುಕ್ ತುಂಬ ಚೆನ್ನಾಗಿರುತ್ತೆ. ಅದ್ರ ಮೇಲೆ ನೀವೇನು ಅಪ್ಲೈ ಮಾಡ್ತಿರಲ್ಲ, ಸೊ ಅದು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ನೀವು ನೋಡ್ಬೋದು ಯಾವುದೇ ರೀತಿಯಂಥ ಆಯಿಲ್ ಇಲ್ಲ. ನಿಮ್ಮ ಸನ್ಸ್ಕ್ರೀನಲ್ಲಿ ನೀವು ಆಯಿಲ್ ಇಲ್ಲದೆ ಇರುವಂಥ ಸನ್ಸ್ಕ್ರೀಮ್ನ ಚೂಸ್ ಮಾಡ್ಕೊಳ್ಳೋದು ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥ ಲ್ಯಾಕ್ಮಿ ಅಬ್ಸಲ್ಯೂಟ್ ಬ್ರೈಟ್ನೆಸ್ ಕ್ರೀಮ್. ಸೊ ನಾನು ಫೇರ್ ಆ್ಯಂಡ್ ಲವ್ಲಿ ಅದೆಲ್ಲ ಯೂಸ್ ಮಾಡೋರು ಯೂಸ್ ಮಾಡ್ಕೋಬೋದು. ಸೊ ನಾನು ಇದನ್ನು ಚೂಸ್ ಮಾಡಿದ್ದೀನಿ. ಸೊ ನಾನು ಫೌಂಡೇಶನ್ ಎಲ್ಲ ಹಾಕಲ್ಲ, ಯಾಕಂದರೆ ಎನಿ ಫಂಕ್ಷನ್ಸ್ ಇದ್ದಾಗ ಮಾತ್ರ ನಾನು ಫೌಂಡೇಶನ್ಸ್ನೆಲ್ಲ ನಾನು ಯೂಸ್ ಮಾಡೋದು. ಇಫ್ ಸುಮ್ಮನೆ ಗೋ ಟು ಲುಕ್ಗೆ ನಾನು ಕ್ರೀಮನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಡನ್. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಐಬ್ರೋ ಎನ್ಹಾನ್ಸರ್. ಇದು ಬ್ಲೂ ಹೆವೆನಿಂದ ನಾನು ತರಿಸ್ಕೊಂಡಿರೋದು. ಐ ಆಮ್ ರಿಯಲಿ ಒಬ್ಸೆಸ್ಡ್ ವಿತ್ ದಿಸ್ ಹೈ ಎನ್ಹಾನ್ಸರ್ ಪೆನ್ಸಿಲ್. ನಾನು ಮುಂಚೆ ಬೇರೆ ಥರ ಯೂಸ್ ಮಾಡ್ತಾ ಇದ್ದೆ.
ಸೊ ಐ ರಿಯಲಿ ಲೈಕ್ಡ್ ಇಟ್. ತುಂಬ ಚೆನ್ನಾಗಿದೆ ಯೂಸ್ ಮಾಡೋದಕ್ಕೆ. ಫಸ್ಟ್ ಐ ಬ್ರಷ್ ಮೈ ಐಬ್ರೋಸ್ ಫಸ್ಟ್. ನಿಮಗೆ ಬ್ಲೂ ಹೆವೆನಲ್ಲಿ ಇದು ಹಿಂದೆ ಬ್ರಷ್ ಕೂಡ ಕೊಡ್ತಾರೆ, ಹಾಗೆ ಪೆನ್ಸಿಲ್ ಕೂಡ ಕೊಡ್ತಾರೆ. ಆ್ಯಂಡ್ ಇದು ಇಟ್ಸ್ ವೆರಿ ಈಸಿ ಟು ಕ್ಯಾರಿ. ಸೊ ಅದಕ್ಕೆ ನನಗೆ ಇದು ತುಂಬ ಅಂದರೆ ತುಂಬ ಇಷ್ಟ. ಸೊ ಐಬ್ರೋ ಎನ್ಹಾನ್ಸರ್ ಮಾಡ್ಕೊಳ್ಳೋಣ ಸ್ವಲ್ಪ. ಸೊ ಇದು ಆಯಿತು. ಸೊ ನೋಡ್ಬೋದು ಐಬ್ರೋ ಎನ್ಹಾನ್ಸರ್ ಕ್ಲೀನಾಗಿದೆ. ಆ್ಯಂಡ್ ನಾನು ಜಾಸ್ತಿ ಡಾರ್ಕ್ ಶೇಡ್ಸ್ನ ನಾನು ಯೂಸ್ ಮಾಡಲ್ಲ, ತುಂಬ ಡಾರ್ಕಾಗಿ ಮಾಡ್ಕೊಳ್ಳಲ್ಲ, ಜಸ್ಟ್ ಲೈಟಾಗಿ ಮಾಡ್ಕೊಂಡಿದ್ದೀನಿ. ಇಟ್ಸ್ ಲುಕ್ ಗುಡ್. ಆ್ಯಂಡ್ ನೆಕ್ಸ್ಟ್ ಬ್ಲೂ ಹೆವೆನಿಂದ ಕಿಸ್ಸಸ್ ಆ್ಯಂಡ್ ಬ್ಲಷ್ ಅಂತ. ಸೊ ಇಟ್ಸ್ 2 in 1. ಸೊ ನೀವು ಲಿಪ್ಸ್ಗೂ ಹಾಕ್ಕೋಬೋದು, ಹ್ಯಾಂಡ್ ಬ್ಲಷ್ ಥರನೂ ಯೂಸ್ ಮಾಡ್ಬೋದು, ಆ್ಯಂಡ್ ನಾನು ಐ ಶ್ಯಾಡೋ ಥರನೂ ಯೂಸ್ ಮಾಡ್ತೀನಿ. ಆ್ಯಂಡ್ ನಂಗೆ ತುಂಬ ಇಷ್ಟ ಇದು 2 in 1. ನನಗೆ ಬ್ಲಷ್ ಪೌಡರ್ಗಿಂತ ಸೊ ಈ ಒಂದು ಬ್ಲಷ್ ನಂಗೆ ತುಂಬಾ ಇಷ್ಟ ಆಯಿತು. ಐ ಜಸ್ಟ್ ಪುಟ್ ಅ ಸ್ಮಾಲ್ ಅಮೌಂಟ್ ಆಫ್ ಬ್ಲಷ್. ಸೊ ಇದನ್ನು ನಾನು ಕೈಯಿಂದನೇ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನಾನು ಕಣ್ಣಿನ ಮೇಲೆ ಹಾಕ್ಬೋದು, ಕಣ್ಣು ರೆಪ್ಪೆ ಮೇಲೆ, ಇಲ್ಲಿ ಈ ಪಾರ್ಟಿಗೆ ಕೂಡ ನಾನು ಹಾಕ್ಬೋದು. ಸೊ ನಾನು ಹಾಕಲ್ಲ ಇವಾಗ, ಜಸ್ಟ್ ಸಿಂಪಲ್ಲಾಗಿ ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಮೈ ಫೇವ್ರೆಟ್ 2 in 1. ಸೊ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಬ್ಲೂ ಹೆವೆನಲ್ಲಿ ಕಿಸ್ಸಸ್ ಆ್ಯಂಡ್ ಬ್ಲಷಸ್ ಅಂತ ಹೋದರೆ. ಸೊ ಯು ಕ್ಯಾನ್ ಗೆಟ್ ಇಟ್. ಸೊ ನೆಕ್ಸ್ಟ್ ಬಂದು ನಾನು ಬ್ಲೂ ಹೆವೆನ್ ಮಸ್ಕರಾನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮ ಒಂದು ಲ್ಯಾಶಸ್ ಏನಿದೆ ಸೊ ಅದು ತುಂಬ ತಿಕ್ಕಾಗಿ ಕಾಣುತ್ತೆ. ಸೊ ಯಾ, ಇಟ್ಸ್ ಡನ್. ಇದು ನಂಗೆ ತುಂಬ ಇಷ್ಟ ಈ ಒಂದು ಮಸ್ಕರ. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಕಾಂಪ್ಯಾಕ್ಟ್ ಹಾಕ್ಕೊತಾ ಇದ್ದೀನಿ ನಾನು. ಆ್ಯಂಡ್ ನೆಕ್ಸ್ಟ್ ಫೇಸಸ್ ಕೆನಡಾದು ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಡನ್. ದೆನ್ ಕಾಜಲ್, ಇದು ಕೂಡ ನಾನು ಬ್ಲೂ ಹೆವೆನಿಂದ ನಾನು ತರಿಸ್ಕೊಂಡಿದ್ದೀನಿ. ಸೊ ಆಯಿತು. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಲ್ಯಾಕ್ಮಿ ಲಿಪ್ ಲವರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಲಿಪ್ ಮಾಸ್ಕ್. ಸೊ ನೀವೇನಾದರೂ ಡೈರೆಕ್ಟಾಗಿ ನಾವು ಲಿಪ್ಸ್ಟಿಕ್ನ ಲಿಪ್ಸಿಗೆ ಅಪ್ಲೈ ಮಾಡೋದು ಇಟ್ಸ್ ವೆರಿ ವೆರಿ ರಾಂಗ್. ಅದು ನಿಮ್ಮ ಲಿಪ್ಸನ್ನು ಡಾರ್ಕ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಲಿಪ್ಸ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡೋ ಮುಂಚೆ ನಾನು ಈ ಒಂದು ಲಿಪ್ ಮಾಸ್ಕನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಯೂಸ್ ಎನಿ ಮಾಸ್ಕ್ ಆರ್ ಲಿಪ್ ಕೇರ್.
Okay, next lipstick. My favorite lipstick, Sugar lipstick, and this shade is always, I love the shade. Yes, it's done. ಇದೊಂಥರ ಪೀಚ್ ಕಲರ್ ಇದೆ. So I'll tell you which one is this. Sorry, ಇದು yeah, it's a crayon lipstick. I don't know ಇದು ಯಾವ ಶೇಡ್ ಅಂತ ಗೊತ್ತಾಗ್ತಿಲ್ಲ. ಸೊ ಆ ಒಂದು ರ್ಯಾಪರ್ ಕಿತ್ತೋಗಿದೆ. ಸೊ ಇಟ್ಸ್ ಫ್ರಮ್ ಶುಗರ್. ಯು ಕ್ಯಾನ್ ಸಿ ದಿಸ್. ಹೌ ಇಸ್ ದಿಸ್? ಚೆನ್ನಾಗಿದೆ ಅಲ್ವಾ? ಸೊ ನಂಗೆ ಈ ಒಂದು ಲಿಪ್ಸ್ಟಿಕ್ ನಂಗೆ ತುಂಬ ತುಂಬ ಇಷ್ಟ ಆಯಿತು. ನಾನು ಎಲ್ಲೇ ಹೋದರೂ ಇದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ, ಅಷ್ಟು ಲಿಪ್ಸ್ಟಿಕ್ ಇದ್ದರೂ ಕೂಡ. ಆ್ಯಂಡ್ ಫೈನಲಿ ಪರ್ಫ್ಯೂಮ್. ಇಟ್ಸ್ ಮೈ ಫೇವ್ರೆಟ್ ಪರ್ಫ್ಯೂಮ್, ಬೆಲ್ಲಾ ವಿಟಾ ರೋಸ್. ಸೊ ಇದನ್ನು ಐ ಕ್ಯಾನ್ ವೇರ್ ಇಟ್. ಆ್ಯಂಡ್ ಸೊ ಮೇಕಪ್ ಎಲ್ಲ ಮುಗೀತು. ಸೊ ಆ್ಯಸೆಸರೀಸ್ ಇವಾಗ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂತ, ಈ ಒಂದು ಸ್ಮಾಲ್ ಟೈನಿ ಇಯರಿಂಗ್ನ ನಾನು ವೇರ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ನಾನು ಎಲ್ಲೋ ಹೋದಾಗ ತೊಗೊಂಡಿದ್ದು. ಸೊ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ ಇವತ್ತು. Yeah, it's looking good, right? And watch, DW watch na ivatna Daniel Wellington. So DW watch na ನಾನು ಇವತ್ತು ವೇರ್ ಮಾಡ್ತಾ ಇದ್ದೀನಿ. How's it? My favorite watch. ಸೊ ಈಗ ಹೇರ್ ಸೆಟ್ ಮಾಡೋಣ. ಐ ಜಸ್ಟ್ ಕೂಮ್ ಇಟ್ ಜಸ್ಟ್ ಲೈಕ್ ದ್ಯಾಟ್. ಸೊ ಸ್ವಲ್ಪನೇ ಹೇರ್ ಸೆಟ್ ಮಾಡ್ಕೊಳ್ಳೋಣ. ಜಸ್ಟ್ ಲೂಸ್ ಹೇರ್ ಬಿಡ್ತಾ ಇರೋದ್ರಿಂದ ಜಸ್ಟ್ ಜಾಸ್ತಿ ಕೂಮ್ ಮಾಡೋದಿರಲ್ಲ. So this is my complete look. How is it? Subscribe my channel for more updates and more videos.